ಮಂತ್ರಿ ಕೆಜೆ ಜಾರ್ಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಜಾರ್ಜ್ ಆಪ್ತ ಅಧಿಕಾರಿ ಐಎಎಸ್ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ. ಜಾರ್ಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಜಾರ್ಜ್ ಆಪ್ತ ಅಧಿಕಾರಿ ಐಎಎಸ್ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ. ಪಂಕಜ್ ಕುಮಾರ್ ಪಾಂಡೆ ಅಮಾನತಿಗೆ ಮುಂದಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೇ ವಿಚಾರವಾಗಿ ಬೇಸರಗೊಂಡು ರಾಜೀನಾಮೆಗೆ ಸಚಿವ ಕೆಜೆ ಜಾರ್ಜ್ ಮುಂದಾಗಿದ್ರು. ಆದರೆ ರಾಜೀನಾಮೆ ಸುದ್ದಿ ಅಲ್ಲಗಳೆದಿದ್ದ ಇಂಧನ ಸಚಿವ ಕೆಜೆ ಜಾರ್ಜ್ ಇದಾದ ಮರುದಿನವೇ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ. ಇಂಧನ ಮಂತ್ರಿ ಕೆಜೆ ಜಾರ್ಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಜಾರ್ಜ್ ಆಪ್ತ ಅಧಿಕಾರಿ ಐಎಎಸ್ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ. ಕೆಪಿಟಿಸಿಎಲ್ ಎಂಡಿ ಹುದ್ದೆಯಿಂದ ಡಿಪಿಆರ್ಗೆ ವರ್ಗಾವಣೆ ಮಾಡಲಾಗಿದೆ. ಕೆಪಿಟಿಸಿಎಲ್ ಎಂಡಿ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ರಾಮ್ ಪ್ರಸಾದ್ ಅವರನ್ನ ನೇಮಕ ಮಾಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಸ್ಥಾನದಲ್ಲೂ ಮುಂದುವರೆದಿರುವ ರಾಮ್ ಪ್ರಸಾದ್. ಪಂಕಜ್ ಕುಮಾರ್ ಪಾಂಡೆ ಧೋರಣೆಯ ಬಗ್ಗೆ ಸಿಟ್ಟಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಪಂಕಜ್ ಕುಮಾರ್ ಪಾಂಡೆ ಅಮಾನತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದಾಗಿದ್ರು. ಇದೇ ವಿಚಾರವಾಗಿ ಬೇಸರಗೊಂಡು ರಾಜೀನಾಮೆಗೆ ಸಚಿವ ಕೆಜೆ ಜಾರ್ಜ್ ಅವರು ಮುಂದಾಗಿದ್ರು ಅಂತ ಹೇಳಲಾಗಿತ್ತು. ಆದರೆ ರಾಜೀನಾಮೆ ಸುದ್ದಿ ಅಲ್ಲಗಳೆದಿದ್ರು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು. ಇದಾದ ಮರುದಿನವೇ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ. ಇಂಧನ ಮಂತ್ರಿ ಕೆಜೆ ಜಾರ್ಜ್ಗೆ ಬಿಗ್ ಶಾಕ್ ಈಗ ಎದುರಾಗಿದೆ. ಇನ್ನು ಜಾರ್ಜ್ ಆಪ್ತ ಅಧಿಕಾರಿಯಾಗಿರುವಂತಹ ಐಎಎಸ್ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆ ಒಂದು ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಜಾರ್ಜ್ ಆಪ್ತ ಅಧಿಕಾರಿ ಐಎಎಸ್ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮೊದಲು ಕೆಪಿಟಿಸಿಎಲ್ ಎಂಡಿ ಆಗಿದ್ರು, ಅಂದರೆ ಈ ಒಂದು ಹುದ್ದೆಯನ್ನು ನಿಭಾಯಿಸ್ತಾ ಇದ್ರು. ಆದರೆ ಈಗ ಡಿಪಿಆರ್ ಈ ಗವರ್ನೆನ್ಸ್ಗೆ ವರ್ಗಾವಣೆ ಕೂಡ ಮಾಡಲಾಗಿದೆ. ಮುಖ್ಯವಾಗಿ ಕೆಪಿಟಿಸಿಎಲ್ ಎಂಡಿ ಸ್ಥಾನಕ್ಕೆ ಈಗ ತಾತ್ಕಾಲಿಕವಾಗಿ ಒಬ್ಬರನ್ನ ನೇಮಕ ಮಾಡಲೇಬೇಕಾಗಿರೋದ್ರಿಂದ ರಾಮ್ ಪ್ರಸಾದ್ ಮನೋಹರ್ ಅವರನ್ನ ನೇಮಕ ಕೂಡ ಮಾಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಸ್ಥಾನದಲ್ಲೂ ಕೂಡ ಈಗ ರಾಮ್ ಪ್ರಸಾದ್ ಮನೋಹರ್ ಅವರು ಮುಂದುವರೆದಿದ್ದಾರೆ. ಜೊತೆಗೆ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಜೊತೆಗೆ ಕೆಪಿಟಿಸಿಎಲ್ನು ಕೂಡ ನಿಭಾಯಿಸಬೇಕಾಗುತ್ತೆ. ಈಗ ಎರಡೂ ಸ್ಥಾನದಲ್ಲೂ ಕೂಡ ಅವರೇ ಇರ್ತಾರೆ ರಾಮ್ ಪ್ರಸಾದ್ ಅವರು. ಪಂಕಜ್ ಕುಮಾರ್ ಪಾಂಡೆ ಧೋರಣೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ರಂತೆ. ಹಾಗಾಗಿ ಅವರನ್ನ ಅಮಾನತು ಮಾಡಲಿಕ್ಕೂ ಕೂಡ ಯೋಚನೆಯನ್ನ ಮಾಡಿದ್ರಂತೆ. ಅಮಾನತು ಮಾಡಬೇಕು ಅಂತ ಮುಂದಾದಂತಹ ಸಂದರ್ಭದಲ್ಲೇ ಈ ಒಂದು ಸಚಿವ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡ್ತಾರೆ ಎಂಬ ಸುದ್ದಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡ್ತಾರಂತೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರಂತೆ ಅವರ ಕೆಲಸಗಳಲ್ಲಿಂದ ಸಾಕಷ್ಟು ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಈಗ ಪಂಕಜ್ ಕುಮಾರ್ ಅವರನ್ನ ಅಮಾನತು ಮಾಡಲಿಕ್ಕೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಕ್ಕೆ ಇದರಿಂದ ಬೇಸರಗೊಂಡು ರಾಜೀನಾಮೆಗೆ ಸಚಿವ ಕೆಜೆ ಜಾರ್ಜ್ ಅವರು ಮುಂದಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ರಾಜೀನಾಮೆ ಸುದ್ದಿಯನ್ನ ಇಂಧನ ಸಚಿವ ಆಗಿರುವಂತಹ ಕೆಜೆ ಜಾರ್ಜ್ ಅವರು ಕೂಡ ಅಲ್ಲಗಳೆದಿದ್ರು. ಇದಾದ ಮರುದಿನವೇ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಎತ್ತಂಗಡಿ ಕೂಡ ಮಾಡಲಾಗಿದೆ. ಇನ್ನು ಕೆಜೆ ಜಾರ್ಜ್ ಅವರ ಅತ್ಯಾಪ್ತ ಅಧಿಕಾರಿ ಐಎಎಸ್ ಪಂಕಜ್ ಕುಮಾರ್ ಪಾಂಡೆ ಈಗ ಸದ್ಯಕ್ಕೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ರಾಮ್ ಪ್ರಸಾದ್ ಮನೋಹರ್ ಅವರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ. ಯಾಕೆಂತಂದ್ರೆ ರಾಮ್ ಪ್ರಸಾದ್ ಮನೋಹರ್ ಅವರು ಎರಡೂ ಕಡೆ ನಿಭಾಯಿಸಬೇಕಾಗುತ್ತೆ. ಒಂದು ಕಡೆ ಕೆಪಿಟಿಸಿಎಲ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೊಂದು ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ಅನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ಚೇರ್ಮನ್ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಆ ಒಂದು ಸ್ಥಾನಕ್ಕೂ ಕೂಡ ಒಂದು ಸೂಕ್ತವಾದ ಕೆಲಸವನ್ನು ಮಾಡಲೇಬೇಕಾಗುತ್ತೆ, ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗುತ್ತೆ. ಎರಡೂ ಕೂಡ ಹೊರೆಯಾಗೋದ್ರಿಂದ ಆ ಒಂದು ಕೆಪಿಟಿಸಿಎಲ್ ಎಂಡಿ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ಮಾತ್ರ ರಾಮ್ ಪ್ರಸಾದ್ ಮನೋಹರ್ ಅವರನ್ನ ನೇಮಕ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬೇರೆಯವ್ರನ್ನ ನೇಮಕ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಪಂಕಜ್ ಕುಮಾರ್ ಪಾಂಡೆ ಅವರ ಧೋರಣೆ ಆಗಿರಬಹುದು ಅಥವಾ ಅವರು ನಡೆಯ ವಿಚಾರವಾಗಿ ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ ಇತ್ತಂತೆ, ಬಹಳ ಕೋಪ ಕೂಡ ಇತ್ತಂತೆ. ಅದರ ಬೆನ್ನಲ್ಲೇ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಅಮಾನತು ಮಾಡಬೇಕು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯೋಚಿಸ್ತಾ ಇದ್ರು. ಸದ್ಯಕ್ಕೆ ಅವ್ರನ್ನ ಅಮಾನತು ಕೂಡ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಕೆಪಿಟಿಸಿಎಲ್ ಎಂಡಿ ಹುದ್ದೆಯಿಂದ ಡಿಪಿಆರ್ಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ. ಇದರಿಂದ ಈಗ ಸಚಿವ ಕೆಜೆ ಜಾರ್ಜ್ಗೂ ಕೂಡ ಅಸಮಾಧಾನ ಇದೆ.